ಸೊ ಟಿ ವಿ ಎಸ್ ಸ್ಟೋರಿಗೂ ನನಗೂ ಒಂದು ಲಿಂಕ್ ಇದೆ. ನಂಜನಗೂಡಲ್ಲಿ ಕಡ್ಕೊಳ ಅಂತ ಒಂದು ಜಾಗ ಇದೆ. ಸೊ ಅಲ್ಲಿ ನಾನು ಡಿಪ್ಲೊಮಾ ಓದ್ಬೇಕಾದ್ರೆ 220 ರೂಪಾಯಿಗೆ ಸಂಡೇ ವರ್ಕ್ ಮಾಡ್ತಾ ಇದ್ದೆ. ನಮಸ್ಕಾರ KKF ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಹಳೆ ವಿಡಿಯೋದಲ್ಲಿ ನಾವು ವಿನಯ್ ಅವ್ರ ಗಾಡಿನ ಡೆಲಿವರಿ ತಗೊಂಡಿದ್ದೆಲ್ಲ ನೋಡಿದ್ರಿ, ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಹೊಸ ಹೈಲೆಕ್ಸ್ ಏನ್ ಬಂದಿದೆಯೋ ಆ ಗಾಡಿನ ಅನ್ವೀಲ್ ಮಾಡಕ್ಕೆ ಹೇಳಿ ಈಗ ನಾನು ವಿನಯ್ ಇಬ್ರು ಸೇರ್ಕೊಂಡು ಅಲ್ಲಿಗೆ ಹೋಗ್ತಾ ಇದೀವಿ. ನಿದ್ದೆ 3 ದಿನದಿಂದ ನನಗೂ ನಿದ್ದೆ ಇಲ್ಲ. ಇದು ನೋಡಿ ಹುಷ್ಟಾಗಿದ್ದೀನಿ ನಾನು. ಕಾರ್ ತಗೊಂಡು ಫೀಲ್ ಹೆಂಗಿದೆ? ಏನು ಫೀಲೇ ಇಲ್ಲ ಬ್ರೋ. ಆಲ್ರೆಡಿ 2 ಕಾರ್ ಇರೋರಿಗೆ ಯಾವ ಫೀಲ್ ಆಗುತ್ತೆ ಅಲ್ವಾ? ಅದು ಸ್ವಲ್ಪ ಜನ ಹೇಳ್ತಾರಲ್ಲ ರಾತ್ರಿ ನಿದ್ದೆ ಬರಲ್ಲ, ಅದು ಚೆನ್ನಾಗಿ ಮಲಗರ ಸಾಕು. ಇಲ್ಲ ಅದು ಆಮೇಲೆ ಹೋಯ್ತಾ ಏನಾಗ್ಬಿಡುತ್ತೆ ಗೊತ್ತಾ, ಯೂಸ್ಡ್ ಆಗ್ಬಿಡುತ್ತೆ. ಈಗ ನೋಡಿ ನಂದು ಅಷ್ಟೇ, ಈಗ ಫಸ್ಟ್ ಕಾರಲ್ಲಿ ಆ ಎಕ್ಸೈಟ್ಮೆಂಟ್ ಇರುತ್ತೆ, 2ನೇ ಕಾರಲ್ಲಿ ಹಂಗಿರಲ್ಲ. ಬಟ್ ಆದ್ರೆ ಬೈಕ್ ಹಂಗಲ್ಲ. ಬೈಕ್ ನೀವು 10 ಬೈಕ್ ತಗೊಳ್ಳಿ, ಅದೇ ಎಕ್ಸೈಟ್ಮೆಂಟ್. ಆಮೇಲೆ ಇನ್ನೊಂದು ಆದ್ರೆ ಒಂದಂತೂ ಇದಾಯ್ತು, ಅರ್ಥ ಆಯ್ತು ಬ್ರೋ. ಹೊಸ ಕಾರ್ ಒಳಗಡೆ ಸ್ಮೆಲ್ ಇದೆ ಗೊತ್ತಾ, ಅದೊಂಥರ ಚಂದ. ನಶೆ ಅದು ನಿಜವಾಗ್ಲೂ ಹೇಳ್ತೀನಿ, ಅದೊಂಥರ ನಶೆ. ಅದು ಹೆಂಗೆ ಅಂದ್ರೆ ದ ವರ್ಲ್ಡ್ಸ್ ಕಾಸ್ಟ್ಲಿಯೆಸ್ಟ್ ಪರ್ಫ್ಯೂಮ್ ಅಂತ ಗೊತ್ತಾ, ದ ವರ್ಲ್ಡ್ಸ್ ಬೆಸ್ಟ್ ಪರ್ಫ್ಯೂಮ್ ಅಂತ. ಏನು ಒಳ್ಳೇದಾಗ್ಲಿ ಅಷ್ಟೇ, ಒಳ್ಳೇದಾಗುತ್ತೆ. ಕಾರ್ ತಗೊಂಡು ನಿಲ್ಸ್ಬಿಟ್ಟು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಮಾಡೋಣ, ಇನ್ನೂ ಚೆನ್ನಾಗಿ ಮಾಡೋಣ. ಸ್ವಲ್ಪ ಆರ್ಗನೈಸ್ಡ್ ಆಗಬೇಕು. ಆರ್ಗನೈಸ್ಡ್ ಇಲ್ಲ, ಇಲ್ಲ ಏನಿಲ್ಲ, ಸುಮ್ಮನೆ ಬುಡ ಇಲ್ಲ, ಗಾಳಿ ಬಂದಾಗ ತೂರು ಅಂತೀವಿ, ಅದಿಲ್ಲ. ಇನ್ಮೇಲೆ ಹಿಂಗೆ ಗಾಳಿ ಬೀಸ್ಬೇಕು ಅಂತ ನಾವೇ ರೆಡಿ ಮಾಡಬೇಕು. ಹಂಗಾದ್ರೆ ಮಾತ್ರ ಜೀವನ ಚೆನ್ನಾಗಿ. ಏನೇನೋ ಪ್ಲಾನ್ ಮಾಡಿದ್ವಿ, ಏನು ನೆಟ್ಟಿಗಾಗಿಲ್ಲ. ಎಲ್ಲ ಬಡಿ ಗಡಿಬಿಡಿ ಆಗುತ್ತೆ. ಇರ್ಲಿ, ತೊಂದರೆ ಇಲ್ಲ, ಇಲ್ಸಿ. ಸೊ ಈಗ ಸುಂದರಂ ಟೊಯೋಟಾಗೆ ಇಬ್ರು ಹೋಗ್ತಾ ಇದೀವಿ ಅತಿಥಿಗಳಾಗಿ. ಒಂದು ಗಾಡಿ ಅನ್ವೀಲ್ ಮಾಡಕ್ ನಮ್ಮನ್ನ ಕರಿತಾ ಇದಾರೆ, ಅದೇ ಖುಷಿ ಅಲ್ವಾ? ಎಸ್, ಹೋಗೋಣ. ಅದು ಹೊಸ ಹೈಲೆಕ್ಸ್. ಸೊ ಡ್ರೀಮ್ ಬೈಕ್, ಡ್ರೀಮ್ ಕಾರು ಎಷ್ಟೊಂದು ಜನಕ್ಕೆ. ಹೌದು, ಅಲ್ಲ ನನಗೆ ಡ್ರೀಮ್ ಕಾರ್. ನಿಮ್ಗೂ ಡ್ರೀಮ್ ಕಾರ್? ಮತ್ತೆ ಹೈಲೆಕ್ಸ್ ಏನ್ ಬ್ರೋ, ಲೈಫ್ ಟೈಮು ಒಂದ್ಸಲ ತಗೊಬಿಟ್ರೆ ಮುಗಿದೋಯ್ತು, ಇನ್ನು ಮಾತಾಡಂಗಿಲ್ಲ. ಆಕ್ಚುಲಿ ನಿಜ. ಒಂದು ಸಲ ಇನ್ವೆಸ್ಟ್ಮೆಂಟ್ ಅಷ್ಟೇ, ಅದು ಒಂದ್ಸಲ ತಗೊಂಡ್ಬಿಟ್ರೆ ಮುಗಿದೋಯ್ತು ಕತೆ. ಅಲ್ಲಿ ಮನೆ ಬಿಟ್ಟಾಗ ಅಲ್ಲೇ 12 ನಿಮಿಷ ತೋರಿಸ್ತು. ಈಗ 15 ನಿಮಿಷ ಆಲ್ರೆಡಿ ಆಗೋಗಿದೆ, ಮತ್ತೆ 12 ನಿಮಿಷ ತೋರಿಸ್ತಾ ಇದೆ. ಅಂತಂದ್ರೆ ಟ್ರಾಫಿಕ್ ಆ ಲೆವೆಲ್ಗೆ ಆಗ್ಬಿಟ್ಟಿದೆ. ಆ್ಯಕ್ಚುಲಿ ನಾವು ಮೇಲೆ ಹತ್ಬೇಕಿತ್ತು ಫ್ಲೈಓವರು. ಮೊನ್ನೆ ಫ್ಲೈಓವರ್ ವರ್ಕ್ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಕೆಳಗಡೆ ಹತ್ತಿದ್ವಿ. ಇವ್ರು ನೋಡಿ ಆರಾಮಾಗಿ ಪೀಸಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದಾರೆ ವಿತ್ ಗೊರ್ಕೆ. ಚಿಂತೆ ಇಲ್ಲದವ್ರಿಗೆ ಸಂತೆನಲ್ಲೂ ನಿದ್ದೆ. ಓಕೆ, ಸೊ ಹಾಲಲ್ಲಿ ಬಂದು ಕೂತಿದ್ದೀವಿ. Good evening everyone. ಶುರು ಆಯ್ತು. So my name is Aarti. So I'm very delighted to be your host today for today's celebration. So I humbly welcome all the esteemed customers and guests. As you all know, today we are going to unveil a machine. So TVS Group. The name is built on trust, excellence, customer focus and legacy over generations. TVS. The word is synonymous with trust, values and service excellence. Trishul Vengaram Sundaram Iyengar, the founder of the TVS Group, began his entrepreneurial journey with these rich ideals. Our visionary alpha leader was ambitious with a strong belief in new ventures. Born to barrister Vengaram Iyengar on 22nd March 1877 at Trishul in Kerala, his father's dream was to make him an English-speaking barrister, a profession highly respected then. However, young Sundaram wanted to be an entrepreneur and try out a new venture. Motivated by John Norton, a popular Chennai barrister who urged students to choose entrepreneurship over government jobs, Sundaram quit studies and embarked on his first business venture, trading in pine trees with large contractors. A dream job then. However, young Sundaram believed on Brings us to this very special moment. The vehicle we are going to unveil also carries a remarkable legacy. In our circle of honors. Sir, ಈ ಕಾರ್ ಬಗ್ಗೆ few words ಮಾತಾಡಬೇಕು ಸರ್ ನೀವು. ನಮಸ್ಕಾರ ಎಲ್ಲರಿಗೂ. ಸೊ ನನ್ನ ಹೆಸರು ಕಿತ್ತಡಿ ಕಿರಣ್ ಅಂತ. ಆ್ಯಕ್ಚುಲಿ ನಮ್ಮಪ್ಪ ಬೈಕರ್. ಸೊ 2024 ಬ್ಯಾಂಗ್ಳೂರ್ ಟು ಲಂಡನ್ ಬೈಕ್ ರೈಡ್ ಮಾಡಿದ್ವಿ. ಮೇ ಬಿ ನನ್ನನ್ನು ರೆಕಗ್ನೈಸ್ ಮಾಡಿ ಕರೆಸಿರೋದಕ್ಕೆ ಅದು ಒಂದು ಕೂಡ ದೊಡ್ಡ ರೀಸನ್ ಇರ್ಬೋದು. ಆಮೇಲೆ ಎರಡನೇದು ನಾವಿವಾಗ ಇನ್ನೊಂದು ಸ್ಟೋರಿ ನೋಡಿದ್ವಿ TVS. ಸೊ TVS ಸ್ಟೋರಿಗೂ ನನಗೂ ಒಂದು ಲಿಂಕ್ ಇದೆ. ಏನು ಅಂತಂದರೆ ನಿಮಗೆ ಸುಮಾರು ಜನಕ್ಕೆ ಗೊತ್ತಿರ್ಬೋದು, ನಂಜನಗೂಡಲ್ಲಿ ಕಡ್ಕೊಳ ಅಂತ ಒಂದು ಜಾಗ ಇದೆ. ಸೊ ಅದು TVS ಮ್ಯಾನುಫ್ಯಾಕ್ಚರಿಂಗ್. ಸೊ ಅಲ್ಲಿ ನಾನು ಡಿಪ್ಲೊಮಾ ಓದಬೇಕಾದ್ರೆ
220 ರೂಪಾಯಿಗೆ ಸಂಡೇ ವರ್ಕ್ ಮಾಡ್ತಾ ಇದ್ದೆ. ಸೊ ಸಂಡೇ ವರ್ಕ್ ಏನು ಅಂತಂದರೆ ಮಿಷಿನರೀಸ್ ಇರೋ ಜಾಗದಲ್ಲೆಲ್ಲ ಹೋಗ್ಬಿಟ್ಟು ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ಆ ಥರ. ಸೊ ಇವತ್ತೊಂದು ಇನ್ಕ್ರೆಡಿಬಲ್ ಜರ್ನಿ, ಅದನ್ನು ಇಲ್ಲಿವರೆಗೂ ಒಂದು ಗೆಸ್ಟಾಗಿ ಕರ್ಕೊಂಡು ಬಂದಿದೆ. ಆ್ಯಂಡ್ ನನ್ನನ್ನು ಫಸ್ಟ್ ಆಫ್ ಆಲ್ ನಮ್ಮಿಬ್ಬರನ್ನು ರೆಕಗ್ನೈಸ್ ಮಾಡಿ ಕರೆದಂಥ ಸುಂದರಂ TVS ಅವ್ರಿಗೆ ಆ್ಯಂಡ್ ಸುಂದರಂ ಟೀಮ್ಗೆ ತುಂಬ ಥ್ಯಾಂಕ್ ಯು. ಯಾಕಂತಂದರೆ ಅದೊಂದು ಲಿಂಕ್ ಆಗಿತ್ತು ನನಗೆ ಸ್ಟೋರಿ. ನಾನೆಲ್ಲೋ ಸುಮ್ಮನೆ ನಾರ್ಮಲಾಗಿ ಹೋಗಿದ್ರೆ ನನಗೆ ಈ ಫೀಲ್ ಆಗ್ತಿರ್ಲಿಲ್ಲ, ಇವಾಗ ಆ ಥರ ಫೀಲ್ ಆಯಿತು. ಎರಡನೇದು ಹೈಲಕ್ಸ್ ಬಗ್ಗೆ ಹೇಳಿ ಅಂತ ಹೇಳಿದ್ರಲ್ಲ, ಹೈಲಕ್ಸ್ ಬಗ್ಗೆ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು ಕಾರು ಅನ್ನೋದ್ರ ಬಗ್ಗೆ ಹೇಳೋಣ. ಕಾರು ಅಂತಂದರೆ ಒಂದು ಸೂರು ಅಂತ ಅರ್ಥ. ಅಂದರೆ ನಾವು ರೋಡಲ್ಲಿ ಏನು ಹೋಗ್ತಿರ್ತೀವೋ ಬೈಕನ್ನು ನಾವು ಏನೇ ಜರ್ನಿ ಮಾಡಿದ್ರು ಒಂದು ಕಾರ್ ಅನ್ನೋದು ಮಿಡಲ್ ಕ್ಲಾಸ್ಗೆ ಒಂದು ಕನಸು ಶುರುವಾಗಿದೆ, ನಮಗೆ ಕಾರ್ ಬೇಕು ಅಂತ. ಬಟ್ ಇವತ್ತು ಈ ದೊಡ್ಡ ಕಾರು ಹೈಲಕ್ಸ್ ಅನ್ನೋದೇನಿದೆಯಲ್ಲ, ಮೇಡಮ್ ಹೇಳ್ದಂಗೆ ಹೈ ಇನ್ ಲಕ್ಸುರಿ. ಸೊ ನಮ್ಮೆಲ್ರಿಗೂ ಕೂಡ ಇದನ್ನ ಇವತ್ತು ತಗೊಳಕ್ಕಾಗದೇ ಇರ್ಬೋದು, ಆದರೆ ಒಂದು ದಿನ ತಗೋತೀವಿ. ಆ ಕನಸನ್ನ ನಾವಿಲ್ಲಿ ನಮ್ಮ ಮೈಂಡಲ್ಲಿ ಬೀಜ ಬಿತ್ಕೊಂಡಿದ್ದೀವಿ. ಎಕ್ಸಾಂಪಲ್ TVS ಅವರು ಹೆಂಗೆ ಸ್ಟಾರ್ಟಿಂಗಲ್ಲಿ ಒಂದು ಬಸ್ಸಿಂದ ಶುರು ಮಾಡಿ ಇವತ್ತು ಇಡೀ ಪ್ರಪಂಚದಾದ್ಯಂತ ಮಾಡೋ ಲೆವೆಲ್ಗೆ ಆಗಿದ್ದಾರೋ, ಸೊ ಆ ಥರ ನಾವೆಲ್ಲರೂ ಕೂಡ ಬೆಳೆಯೋಣ, ಒಂದು ಒಳ್ಳೆ ಪಾಸಿಟಿವಿಟಿನ ತಗೊಳ್ಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಜಾಗದಲ್ಲಿ. ಸೊ ಎಲ್ರಿಗೂ ನಮಸ್ಕಾರ. ಸೊ ನನ್ನ ಹೆಸರು ವಿನಯ್ ಕುಮಾರ್ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಸುಂದರಂ ಟೊಯೋಟಾ ಅವ್ರಿಗೆ. ಸೊ ನಮ್ಮನ್ನ ಕರೆಸಿದ್ದೀರಾ ಆ್ಯಂಡ್ ಇಟ್ಸ್ ಅವರ್ ಹಾನರ್ ಹೊಸ ಟೊಯೋಟಾ ಹೈಲಕ್ಸ್ನ ಅನ್ರಿವೀಲ್ ಮಾಡ್ತಾ ಇರೋದು. ಎಲ್ಲರೂ ರೇಗಿಸ್ತಾರೆ, ನೀನು ಟೊಯೋಟಾ ಫ್ಯಾಮಿಲಿ ಅಂತ ಏನೋ ಟೊಯೋಟಾ ಅಂತ ಹೇಳಿ. ಸೊ ನೆಕ್ಸ್ಟ್ ನಾನು ಕಾರ್ ತಗೋಬೇಕು ಅಂದ್ರೆ ನಾನು ಟೊಯೋಟಾನೇ ತಗೋತೀನಿ. ಸೊ ಇಲ್ಲಿವರೆಗೂ ಆ್ಯಕ್ಚುಲಿ ಇನ್ನೊಂದೇನು ಅಂತಂದರೆ, ಇವಾಗ ಆಲ್ರೆಡಿ ಒಂದು ಟೊಯೋಟಾ ಕಾರು ಜಸ್ಟ್ ಈಗ ತಾನೇ ಪರ್ಚೇಸ್ ಮಾಡಿದ್ರು, 5 ನಿಮಿಷ ಬರೋಕ್ಕೆ ಲೇಟ್ ಆಗಿದೆ ಅದೇ ಉದ್ದೇಶಕ್ಕೆ. ಸೊ ಅದಕ್ಕೋಸ್ಕರನೇ ಸೊ ಇವತ್ತು ಪ್ರಾಮಿಸ್ ಮಾಡ್ತೀನಿ, ನೀವು ಕರೆದಿದ್ದೀರಾ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ದೀರಾ. ನೆಕ್ಸ್ಟ್ ಕಾರ್ ತಗೊಂಡ್ರೆ ಇದೇ ಕಾರ್ ತಗೋತೀನಿ, ಟೊಯೋಟಾ ಹೈಲಕ್ಸ್ ತಗೋತೀನಿ, ಸುಂದರಮನೆ ಬುಕ್ ಮಾಡ್ತೀನಿ ಸರ್. ಇದನ್ನ ಸುಮ್ಮನೆ ಮಾತುಗೋಸ್ಕರ ಹೇಳ್ತಲ್ಲ ಕರೆದಿದ್ದೀರಾ ಅಂತ ಹೇಳಿ. ಸೊ ಒಂದು ರೀಸನ್ ಏನು ಅಂತಂದರೆ, ಒಂದು ಟೊಯೋಟಾದವ್ರ ಬಗ್ಗೆ ಮಾತಾಡೋಂಗಿಲ್ಲ, ಇಂಜಿನ್ ರಿಲಯಬಿಲಿಟಿ ಆಗಿರ್ಬೋದು. ಸೊ ಅವರು ಸರ್ವಿಸ್ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರನೇ ಸೊ ಈ ಕಾರು ನನಗೆ ಕನಸು ಯಾಕೆ ಅಂತಂದರೆ, ಅವ್ರು ಹೇಳ್ದಂಗೆ ಯಾವ ಟೆರೈನಲ್ಲಿ ಹೆಂಗೆ ಬೇಕಾದ್ರೆ ಎತ್ಕೊಂಡು ಹೋಗ್ಬೋದು, ಹೆಂಗೆ ಬೇಕಾದ್ರೂ ಉಜ್ಜಾಡ್ಬೋದು. ಸೊ ಬೆಸ್ಟ್ ಪರ್ಫಾರ್ಮೆನ್ಸ್ ಇದೆ. ಸೊ ಇನ್ಮೇಲೆ ಕೆಲಸ ಸ್ವಲ್ಪ ಕಮ್ಮಿ ಮಾಡ್ತಾರೆ, ಇನ್ಮೇಲೆ ಜಾಸ್ತಿ ಮಾಡ್ತೀನಿ. ಸೊ ಆದಷ್ಟು ಬೇಗ ಇದನ್ನು ತಗೊಳ್ಳೋಣ ಅಂತ ಹೇಳಿ. ಸೊ ನಾನು ಒಬ್ಬನೇ ಅಲ್ಲ, ಇಲ್ಲಿರೋರು ಎಲ್ಲರೂ ಆದಷ್ಟು ಬೇಗ ಈ ಕಾರ್ನ ತಗೊಳ್ಳೋ ರೀತಿ ಆಗಲಿ ಅಂತ ಹೇಳಿ ಇವ್ರ ಹತ್ರ ಬಿಟ್ಕೊತೀನಿ. ಆ್ಯಂಡ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. Thank you so much, sir. One more thing I would like to tell is Sundaram ಆಗಿರ್ಬೋದು, ಟೊಯೋಟಾ ಆಗಿರ್ಬೋದು, ಸಕ್ಸಸ್ಫುಲ್ ಆಗಿರೋದಕ್ಕೆ ರೀಸನ್ ಏನು ಅಂತ ಅಂದ್ರೆ ಟೈಮ್ಲಿ ರೆಸ್ಪಾನ್ಸ್, ರಿಲಯಬಿಲಿಟಿ, ಅದಾದ್ಮೇಲೆ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ವಿತ್ ದ ಕಸ್ಟಮರ್ಸ್. ಯಾವಾಗಲೂ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಅವರು ಪ್ರಿಫರೆನ್ಸ್ ಕೊಟ್ಟಿರೋದ್ರಿಂದ ಟೊಯೋಟಾ ಆಗಿರ್ಬೋದು, ಸುಂದರಂ, ನಮ್ಮ TVS ಮೋಟರ್ಸ್ ಆಗಿರ್ಬೋದು, ದೇ ಆರ್ ಸಕ್ಸಸ್ಫುಲ್ ಓವರ್ 100+ years. And this is not just a vehicle that follow the road, it creates its own path. So are you all ready to unveil the car? Yes. Are you all ready? Yes. Okay, so we'll unveil the car now. So this is just the origin of Hilux, why Japan needed this car. So this was created for reliability, compact, rugged, affordable and fuel efficient. That's where the first car was launched in 1968. So this is the evolution of our Toyota Hilux from 1968 to 2026. This is the 9th generation of Toyota Hilux. So you can exchange your old car and upgrade your new Hilux today. So hope many of them will exchange their car. Place nalli. So we are inviting all the people to come and have that experience in life. So that is very important. ಸಕ್ಕತ್ತಾಗಿದೆ ಮಾತ್ರ. ಸ್ಮೆಲ್ಲು ಫಸ್ಟ್ ಸ್ಮೆಲ್ ತಗೋತೀನಿ, ಆದಷ್ಟು ಬೇಗ ಇದು ಬರಲಿ ಮನೆಗೆ. ಈ ಬ್ರ್ಯಾಂಡ್ಗೆ ಲೋಕಾಸ್ Good idea.
ಎಸ್ ಟೈಮ್ ಎಕ್ಸಾಕ್ಟಾಗಿ ಇವಾಗ 7:30 ಆಗಿದೆ. ಗಾಡಿ ಪೂಜೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಹೋಯ್ತಾ ಇದ್ದೀವಿ ಫುಲ್ಲು ಎಲ್ಲರೂ ಸೇರ್ಕೊಂಡು. ಹೊಸ ಗ್ಲಾಂಜಾ ಪೂಜೆಗೆ ನಾವಿವಾಗ ಬಂದಿರೋದು ಎಲ್ಲಿ ಅಂತಂದರೆ ನಮ್ಮ ನಾಗರಬಾವಿ ಈಶ್ವರ ದೇವಸ್ಥಾನಕ್ಕೆ. ಚೆನ್ನಾಗಿದೆ ಅಲ್ಲ ಪುಟ್ಟಕ್ಕೊಂಥರ ಪುಟಾಣೆ ಚೆನ್ನಾಗಿದೆ. ಮತ್ತೆ ಊರಿಗೆ ಹೋಗ್ಬೇಕಂತ. ಯಾವಾಗ ಯಾವ ಊರಿಗೆ? ನಾವು ಜೀಪು ಇಲ್ಲೇ ಮಾಡಿಸಿದ್ವಿ. ಬೆಳಗ್ಗೆ ಬಂದು ನಾನು ಸಚಿ ವಿನಿ 3 ಜನ ಬಂದಿದ್ದಿದ್ದು ಅವಾಗ. ಪೂಜೆ ಮಾಡಿಸ್ತಾ ಇದ್ದೀನಿ. ಈಗೇನು ಮದಪ್ಪನ ಬಿಟ್ಟದ್ದು? ಈಗೇನು ಅಮಾಸೆಗೆ ಹೋಗ್ಬೇಕಾಯ್ತು. ಅಮಾಸೆಗೆ ಗಾಡಿ ಸರ್ವಿಸಿಗೆ ಕೊಟ್ಬಿಟ್ಟಿದೆ. ಅದು ಮಿಸ್ ಆಗಿ ನಾನು ಇದು ನೋಡ್ದಾಗ್ಲೇ ಅನ್ಕೊಂಡೆ ನಮ್ಮ ಕಡೆಯವರೇ ಅಂತ. ಜನ್ವತಃ ಪೋಜನೇತ ಜನಃ. ಗಾಡಿನ ಮೂವ್ ಮಾಡಿಬಿಟ್ಟು ಏನು ಅನ್ನಿಸ್ತದೆ ಈಗ ಕಾರು? ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಇನ್ಮೇಲೆ ನೀವು ನನ್ನನ್ನು ಅಷ್ಟು ಇದೇ ಮಾಡಲ್ಲ ಅಲ್ವಾ? ತಲೆನೇ ಕೆಡ್ಸ್ಕೊಳ್ಳಲ್ಲ ಗೈಸ್, ನನಗೆ ಒಂದೊಂದು ಮಾತು ನೋಡಿ ಇಲ್ಲಿ ನಮ್ಮ ಕಾಳ ಇಲ್ಲಿ ನಿಂತಿದೆ. ಅಲ್ಲ ನೆಕ್ಸ್ಟ್ ಕಾರ್ ಯಾವ್ದು ನಿಮ್ದು? ನಂದ ಅಲ್ಲಲ್ಲ ಹೇಳ್ತೀನಿ ಆಮೇಲೆ. ಸಿಕ್ಕಾಪಟ್ಟೆ ಚುಚ್ಚಿ ಹೇಳ್ತಾ ಇದ್ರು. ನಾನು ಒಂದು ಸ್ವಲ್ಪ ಫಾಸ್ಟಾಗಿ ಹೋಗಂಗೆ ನಿಧಾನ ನಂಗೆ ಅವಾಗೆಲ್ಲ ಹರ್ಟ್ ಆಗ್ತಾ ಇತ್ತು ಗೈಸ್. ಅದೇ ನಾನು ಇವತ್ತರೆಗೂ ತೋರಿಸ್ಕೊಂಡಿಲ್ಲ. ಇವತ್ತು ಹೇಳ್ತಾ ಇದೀನಿ ಯಾಕಂದ್ರೆ ನನ್ನ ಒಂದು ಕಾರ್ ನಿಂತಿದ್ದೆ. ನಾಳೆಯಿಂದ ಕೊಟ್ಟಿಲ್ಲ ಅಂದ್ರೆ ಅದ್ರಲ್ಲಿ ಓಡಾಡ್ತೀನಿ. ಕೊಟ್ಟಿಲ್ಲ. ಟು ಬಿ ವೆರಿ ಹಾನೆಸ್ಟ್, ಸೀರಿಯಸ್ ಆಗಿ ಸ್ವಂತ ಅಣ್ಣ ಅವತ್ತು ಹೇಳಿದ್ದು ಒಂದೇ, ಇವತ್ತು ಹೇಳೋದು ಒಂದೇ, ಮುಂದೆ ಹೇಳೋದು ಒಂದೇ. ನನ್ನ ಜೀವನದಲ್ಲಿ ಇದೊಂದು ಕಲಿತೆ, ಯಾರೇ ಇನ್ಮೇಲೆ ಅಣ್ಣ ತಮ್ಮ ಅಲ್ಲ ಅನ್ನಲ್ಲ. ಅಲ್ಲ ನಾನು ಹೇಳ್ತಾ ಇರೋದು ಯಾವನ ತಮ್ಮ ನಿಂಗೆ, ಯಾವನ ಅಣ್ಣ? ಆಯ್ತು ಸಮಾಧಾನ ಓಕೆ. ನಾನು ಹೇಳ್ತಾ ಇರೋದು ನನ್ನ ಜೀವನದಲ್ಲಿ ಏನಾದ್ರು ಅಣ್ಣ ಇದ್ದಿದ್ರು ಇಷ್ಟೆಲ್ಲ ಮಾಡ್ತಿರ್ಲಿಲ್ಲ ಅಂತ ಹೇಳಿದ್ದು. ಸೊ ತುಂಬಾ ಫ್ರೆಂಡ್ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸೊ ಇದನ್ನ ನಾನು ಯಾವತ್ತೂ ಮರೆಯಲ್ಲ. ಸೊ ನಮ್ಮ ಮನೆಯಲ್ಲಿ ಒಂದು ಹೇಳಿದ್ದಾರೆ, ಕೇಳಿಸ್ಕೊಳ್ಳಿ, ನಮ್ಮ ಮನೆಯಲ್ಲಿ ಒಂದು ಹೇಳ್ಕೊಟ್ಟಿದ್ದಾರೆ, ಜೀವನದಲ್ಲಿ ನೀನು ಎಷ್ಟೇ ಎತ್ತರಕ್ಕೆ ಹೋದ್ರು ಯಾರು ನಿನಗೆ ಆಗಿರ್ತಾರೆ ಅವ್ರನ್ನ ಯಾವತ್ತೂ ಮರಿಬೇಡ ಅಂತ ಹೇಳಿ. ಸೊ ನನ್ನ ಆದವರು, ನನ್ನ ಸಬ್ಸ್ಕ್ರೈಬರ್ಸ್, ಫಾಲೋವರ್ಸ್, ವ್ಯೂವರ್ಸ್ ಯಾರೇ ಆಗಿರ್ಬೋದು ಅದ್ರ ಜೊತೆ ಕಿತಾಡಿ ಆದವ್ರನ್ನ ಮರಿಬೇಡ ಅಂತ ಹೇಳವ್ರೆ. ಆಗದೆ ಇರೋರ್ನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿನ್ನ ಪಾಡಿ ನಿನ್ನ ಕೆಲಸದ ಮೇಲೆ ಫೋಕಸ್ ಮಾಡು. ಅದು ನಾನು ಹೇಳ್ಕೊಟ್ಟಿರೋದು. ಅದೇ ಕರೆಕ್ಟಾ? ನಮ್ಮ ಕೆಲಸ ಮಾಡ್ಕೊಂಡು ಕಿಸ್ ಕೊಟ್ಬಿಡಿ ಬ್ರೋ ಅಂತ ಕಿಸ್ ಕೊಟ್ಬಿಡಿ. ಇವನು ಈ ಮದುವೆ ಫಿಕ್ಸ್ ಆಗಿದೆ. ಅದೇ ಬರೀ ಕಿಸ್. ಅದಕ್ಕೆ ಹೇಳೋದು ಮಾತಾಡಬಾರ್ದು ಅಂತ ಬ್ಯಾಚುಲರ್ಸ್ ಹತ್ರ. ಬೇಡ ಬ್ರದರ್ ಬೇಡ. ಓಕೆ, ಇಷ್ಟು ಹೇಳ್ತಾ ಹೋಗೋಣ. ಇಷ್ಟಪಡ್ತೀನಿ. ನಾನು ನಿಮಗೆ ತಿಳ್ಕಿದ್ರೆ ಜೈ ಹಿಂದ್, ಜೈ ಕರ್ನಾಟಕ.